ಸೇರಿದಂತೆ ರಸಾಯನಶಾಸ್ತ್ರ ವಿಭಾಗದ ಧಾತುಗಳ ಆವರ್ತನೀಯ ವರ್ಗೀಕರಣ ಎನ್ನುವಂತಹ ಪಾಠವನ್ನ ಬೋಧಿಸಲು ಇಚ್ಛಿಸುತ್ತೇನೆ. ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲಾ ದ್ರವ್ಯಗಳು ಸಹ ಧಾತುಗಳು, ಸಂಯುಕ್ತಗಳು ಹಾಗೂ ಮಿಶ್ರಣಗಳಿಂದ ಮಾಡಲ್ಪಟ್ಟಿವೆ. ಹಾಗಾದ್ರೆ ಧಾತುಗಳು ಅಂತ ಅಂದ್ರೆ ಏನು? ಧಾತುಗಳು ಅಂತ ಅಂದ್ರೆ ಏನು? ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಂತಹ ವಸ್ತುವಿಗೆ ನಾವೇನಂತ ಕರಿತೀವಿ? ಧಾತುಗಳು ಅಂತ ಹೇಳಿ ಕರಿತೀವಿ. ಅದನ್ನು ನಾವೀಗಾಗಲೇ ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ. ಉದಾಹರಣೆ ಹೈಡ್ರೋಜನ್, ಕ್ಲೋರಿನ್, ನೈಟ್ರೋಜನ್, ಆಕ್ಸಿಜನ್ ಎಕ್ಸೆಟ್ರಾ. ಈ ರೀತಿ ಒಂದೇ ರೀತಿಯ ಇಲ್ಲಿ ಹೈಡ್ರೋಜನ್ ಅನ್ನುವಂಥದ್ದೇನಿದೆ, ಇದು ಎರಡು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಹೈಡ್ರೋಜನಿನ ಎರಡು ಪರಮಾಣುಗಳಿಂದ ಈ ಒಂದು ಹೈಡ್ರೋಜನ್ ಮಾಡಲ್ಪಟ್ಟಿದೆ. ಹಾಗೆ ಕ್ಲೋರಿನ್ ಅನ್ನುವಂಥದ್ದೇನಿದೆ, ಅದು ಕೂಡ ಎರಡು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಧಾತುಗಳು ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುತ್ತವೆ. ಹಾಗೆಯೇ ಸಂಯುಕ್ತಗಳು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ಮಿಶ್ರಣವಾಗ್ತವೆ. ನಂತರ ಹೊಸದಾದಂತಹ ಒಂದು ಸಂಯುಕ್ತ ಉಂಟಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ? ಸಂಯುಕ್ತ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಒಟ್ಟು ಎಷ್ಟು ಧಾತುಗಳಿರಬಹುದು? ಒಟ್ಟು 118 ಧಾತುಗಳನ್ನ ಆವಿಷ್ಕಾರವನ್ನ ಮಾಡಿದರೆ ಆ 118 ಧಾತುಗಳಲ್ಲಿ 94 ಧಾತುಗಳು ನೈಸರ್ಗಿಕವಾಗಿ ಸಿಗುವಂತವುಗಳಾದ್ರೆ ಉಳಿದಂತಹ ಧಾತುಗಳೇನಿವೆ ಇವು ಕೃತಕವಾಗಿ ಪ್ರಯೋಗಶಾಲೆಗಳಲ್ಲಿ ದೊರೆಯುವಂತಹ ಧಾತುಗಳಾಗಿವೆ. ಒಟ್ಟು ಎಷ್ಟು ಧಾತುಗಳಿದ್ದಾವೆ? 118 ಧಾತುಗಳಿವೆ. ನೈಸರ್ಗಿಕವಾಗಿ ದೊರೆಯುವಂತಹ ಧಾತುಗಳು 94, ಉಳಿದಂತಹ ಧಾತುಗಳು ಕೃತಕವಾಗಿ ಪ್ರಯೋಗಶಾಲೆಗಳಲ್ಲಿ ದೊರೆತಿವೆ. ಹಾಗಾದ್ರೆ ಈ 118 ಧಾತುಗಳು ಆವಿಷ್ಕಾರ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಹಲವಾರು ವಿಜ್ಞಾನಿಗಳು ಈ ಧಾತುಗಳ ಬಗ್ಗೆ ಆವಿಷ್ಕಾರವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅವರು ಆವಿಷ್ಕಾರವನ್ನ ಮಾಡ್ತಾ ಹೋದ್ರು? ಈ ಧಾತುಗಳನ್ನ ಯಾವ ರೀತಿ ವರ್ಗೀಕರಣವನ್ನ ಮಾಡ್ತಾ ಹೋದ್ರು? ಯಾಕೆ ವರ್ಗೀಕರಣವನ್ನ ಮಾಡಬೇಕಾಯ್ತು ಅನ್ನುವಂಥದ್ದನ್ನ ನಾವು ಈ ತರಗತಿಯಲ್ಲಿ ತಿಳಿತಾ ಹೋಗೋಣ. ಮೊದಲನೇದಾಗಿ ವರ್ಗೀಕರಣವನ್ನ ನಾವು ಯಾಕೆ ಮಾಡಬೇಕು? ಯಾಕೆಂತಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ವರ್ಗೀಕರಣ ಅನ್ನುವಂಥದ್ದು ತುಂಬಾ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಯಾಕಪ್ಪ ಅಂತ ಅಂದ್ರೆ ಮನೆಗಳಲ್ಲಿ ನೋಡೋದಾದ್ರೆ, ಅದರಲ್ಲೂ ಅಡುಗೆ ಮನೆಯಲ್ಲಿ ನಾವು ನೋಡೋದಾದ್ರೆ ಪ್ರತಿನಿತ್ಯ ಅಮ್ಮ ಏನ್ ಮಾಡ್ತಾ ಇರ್ತಾಳೆ? ಅದರದ್ದೇ ಆದಂತಹ ಅಡುಗೆ ಸಾಮಾನುಗಳೇನಿವೆ, ಕಡಲೆಬೇಳೆ ಆಗಿರ್ಬೋದು, ತೊಗರಿ ಬೇಳೆ ಆಗಿರಬಹುದು, ಅಥವಾ ಬೇರೆ ಇನ್ಯಾವುದೇ ಪದಾರ್ಥಗಳಾಗಿದ್ರು ಕೂಡ ಅದನ್ನ ಒಂದೊಂದು ಕಡೆ ಒಂದೊಂದು ವಸ್ತುವನ್ನ ಜೋಡಿಸ್ತಾ ಹೋಗ್ತಾರೆ ಪಾತ್ರೆಯಲ್ಲಿ ಹಾಕಿ. ಯಾಕೆ? ಅದು ಸುಲಭವಾಗಿ ನಮ್ಗೆ ದೊರೆಯುವಂತಾಗ್ಬೇಕು. ಹಾಗೇನೆ ಅಂಗಡಿಗಳಲ್ಲಿ ನೋಡೋದಾದ್ರೆ ಅಂಗಡಿಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ? ಬಿಸ್ಕೆಟ್ಗಳನ್ನೆಲ್ಲ ಒಂದ್ ಕಡೆ ಇಡ್ತಾರೆ. ಅದರಲ್ಲೂ ಕೂಡ ಒಂದೇ ರೀತಿಯ ಹಲವಾರು ಬಿಸ್ಕೆಟ್ಗಳಿವೆ, ಹಲವಾರು ವಿಧದ ಬಿಸ್ಕೆಟ್ಗಳಿರ್ತವೆ. ಒಂದೊಂದು ವಿಧದ ಬಿಸ್ಕೆಟ್ಗಳನ್ನ ಒಂದೊಂದು ರೀತಿಯಲ್ಲಿ ಜೋಡಿಸ್ತಾರೆ. ಹಾಗೆ ಸೋಪ್ ಆಗಿರಬಹುದು, ಸಾಬೂನು ಅಂತ ಹೇಳ್ತೀವಲ್ವಾ, ಆ ಸಾಬೂನುಗಳಾಗಿರಬಹುದು, ಸಾಬೂನನ್ನು ಕೂಡ ಒಂದು ಕಡೆ ಜೋಡಿಸಿರ್ತಾರೆ. ಯಾರಾದ್ರೂ ಬಂದು ಆ ಸಾಬೂನು ಕೊಡಿ ಅಂದ್ರೆ ಪಟ್ ಅಂತ ಹೇಳಿ ತಕ್ಕೊಡ್ತಾರೆ. ಯಾಕೆ ತಕ್ಕೊಡ್ತಾರೆ? ಆ ವರ್ಗೀಕರಣವನ್ನ ಅಲ್ಲಿ ನೀಟಾಗಿ ಮಾಡ್ಕೊಂಡಿರ್ತಾರೆ. ಅಂದ್ರೆ ಒಂದೇ ರೀತಿಯ ಗುಣ ಇರುವಂತಹ ವಸ್ತುಗಳನ್ನ ಒಂದು ಕಡೆ ಜೋಡಿಸಿರ್ತಾರೆ. ಸೋಪು ಅಂದ ತಕ್ಷಣನೇ ಅಲ್ಲಿ ಬಟ್ಟೆ ಸೋಪ್ ಒಂದ್ ಕಡೆ, ಮೈ ತೊಳೆಯುವಂತಹ ಸೋಪ್ ಒಂದ್ ಕಡೆ, ಪಾತ್ರೆ ತೊಳೆಯುವಂತಹ ಸೋಪು ಒಂದ್ ಕಡೆ. ಈ ರೀತಿ ವರ್ಗೀಕರಣವನ್ನ ಮಾಡಿ ಇಟ್ಕೊಂಡಾಗ ನಮಗೆ ಆ ವಸ್ತುಗಳು ಸುಲಭವಾಗಿ ದೊರೆಯುತ್ತವೆ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ? ವರ್ಗೀಕರಣವನ್ನ ಮಾಡ್ತಾ ಹೋಗ್ತಾರೆ. ಇಂದಿನ ಕಾಲದಲ್ಲಿ ಅಂದ್ರೆ ಈ 118 ಧಾತುಗಳು ಆವರ್ತ ಕೋಷ್ಟಕದಲ್ಲಿ ಇರೋದಕ್ಕಿಂತ ಮುಂಚಿತವಾಗಿ ನಮಗೆ ಗೊಂದಲ ಇತ್ತು. ಏನ್ ಗೊಂದಲ ಇತ್ತು? ಯಾವ ಧಾತುಗಳನ್ನ ಎಲ್ಲಿ ಜೋಡಿಸ್ಬೇಕು, ಯಾವ ಸ್ಥಳದಲ್ಲಿ ಅದನ್ನ ಇಡಬೇಕು ಅನ್ನುವಂಥದ್ದು ಏನಾಗಿತ್ತು? ನಮಗೆ ಪ್ರಶ್ನೆಯಾಗಿತ್ತು. ಆ ಸಮಯದಲ್ಲಿ ಏನ್ ಮಾಡ್ತಾ ಹೋದ್ರು? ನಮ್ಮ ವಿಜ್ಞಾನಿಗಳು ಆವಿಷ್ಕಾರವನ್ನ ಮಾಡ್ತಾ ಹೋದ್ರು. ಆವಿಷ್ಕಾರವನ್ನ ಮಾಡ್ತಾ ಹೋದಾಗ ಅಲ್ಲಿ ನಮ್ಗೆ ತಿಳಿದಂತದ್ದೇನೋ, ಮೊದಲನೇದಾಗಿ ವಿಲಿಯಂ ಪ್ರೌಟ್ ಅನ್ನುವಂತ ವಿಜ್ಞಾನಿ, ಅಂದ್ರೆ ಎಲ್ಲರಿಗಿಂತ ಮೊದಲು ವಿಲಿಯಂ ಪ್ರೌಟ್ ಅನ್ನುವಂತ ವಿಜ್ಞಾನಿ ಆವರ್ತ ಕೋಷ್ಟಕದ ಬಗ್ಗೆ, ಅಂದ್ರೆ ಈ ಧಾತುಗಳ ಬಗ್ಗೆ ಅವ್ರು
ರಾಶಿಯ ಆಧಾರದಲ್ಲಿ ನಾವು ವರ್ಗೀಕರಣವನ್ನ ಮಾಡಬೇಕು ಅಂದ್ರು. ಅದಾದ ನಂತರದಲ್ಲಿ ನಮ್ಮ ದೋಬರೈನರ್ ಅನ್ನುವಂತಹ ವಿಜ್ಞಾನಿ ಬರ್ತಾರೆ. ಈ ದೋಬರೈನರ್ ಅನ್ನುವಂತಹ ವಿಜ್ಞಾನಿ ಎಂದರೆ ಇವರು 1817ರಲ್ಲಿ ತಮ್ಮ ಏನ್ ಮಾಡ್ತಾ ಹೋಗ್ತಾರೆ, ಧಾತುಗಳ ಆವಿಷ್ಕಾರವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಅವರು 3 ಧಾತುಗಳನ್ನ ತಗೋತಾರೆ. ಅಂದ್ರೆ ಸದೃಶ ತ್ರಯಗಳು ಅಂತ ಕರೀತಾರೆ. ತ್ರಯಗಳು ಅಂತ ಅಂದ್ರೆ ಏನು, ತ್ರಿವಳಿಗಳು. ಅಂದ್ರೆ 3 ಧಾತುಗಳನ್ನ ಜೋಡಿಸ್ತಾ ಹೋಗ್ತಾರೆ. 3 ಧಾತುಗಳಿರುವಂತಹ ಕೆಲವು ಧಾತುಗಳ ಗುಂಪುಗಳನ್ನ ಅವರು ತಗೊಳ್ತಾರೆ. ತಗೊಂಡು ಏನ್ ಮಾಡ್ತಾರೆ, ಅಲ್ಲಿ ಒಂದು ನಿಯಮ ಬರುತ್ತೆ. 3 ಸದೃಶ ತ್ರಯಗಳ ಪೈಕಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಅದೇ ಗುಂಪಿನಲ್ಲಿ ಇರುವಂತಹ ಪರಮಾಣು ರಾಶಿಗೆ ಸರಿಸುಮಾರು ಸರಾಸರಿಯಾಗಿರುತ್ತೆ ಅನ್ನುವಂಥದ್ದು ನಿಯಮ. ಹಾಗಾದ್ರೆ ಏನಂತ ಇದ್ದ ನಿಯಮದಲ್ಲಿ, ಇಲ್ಲಿ 3 ಧಾತುಗಳನ್ನ ತಗೊಳ್ತಾರೆ. ಯಾವ್ಯಾವ 3 ಧಾತುಗಳು? ಕ್ಲೋರಿನ್, ಎರಡನೇದಾಗಿ ಬ್ರೋಮಿನ್, ಮತ್ತೊಂದು ಅಯೋಡಿನ್. ಈ ರೀತಿ 3 ಧಾತುಗಳನ್ನ ತಗೊಳ್ತಾರೆ. ಈ 3 ಧಾತುಗಳ ಪರಮಾಣು ರಾಶಿಯನ್ನು ಬರ್ಕೊಳ್ತಾರೆ. 35.5 ಕ್ಲೋರಿನಿನ ಪರಮಾಣು ರಾಶಿ, ಹಾಗೆ ಬ್ರೋಮಿನಿನ ಪರಮಾಣು ರಾಶಿ 80 ಮತ್ತು ಅಯೋಡಿನಿನ ಪರಮಾಣು ರಾಶಿ 127. ಈ ದೋಬರೈನರ್ ಹೇಳೋ ಪ್ರಕಾರ ಆ ನಿಯಮ ಯಾವ ರೀತಿ ಈಸಿಯಾಗಿ ಅಂದ್ರೆ ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಅಂದ್ರೆ, ಇವು 3 ಧಾತುಗಳು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, 3 ಸದೃಶ ತ್ರಯಗಳ ಪೈಕಿ, ಇವು 3 ಸದೃಶ ತ್ರಯಗಳು ಅಂದ್ರೆ 3 ಧಾತುಗಳು, ಇವುಗಳ ಪೈಕಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಅದೇ ಗುಂಪಿನಲ್ಲಿ ಇರುವಂತಹ ಹಗುರ ಹಾಗೂ ಭಾರ ಧಾತುವಿನ ಪರಮಾಣು ರಾಶಿಗೆ ಸರಿಸುಮಾರು ಸರಾಸರಿಯಾಗಿರುತ್ತದೆ. ಅದು ಒಂದು ಸೂತ್ರನೂ ಇದೆ, B is equal to A plus C divided by 2. A ಅಂತ ಅಂದ್ರೆ ಕ್ಲೋರಿನ್, B ಅಂತ ಅಂದ್ರೆ ಬ್ರೋಮಿನ್, C ಅಂತ ಅಂದ್ರೆ ಅಯೋಡಿನ್. B ಅಂದ್ರೆ ಮಧ್ಯಮ ಧಾತು, A ಅಂದ್ರೆ ಹಗುರ ಧಾತು, C ಅಂದ್ರೆ ಭಾರ ಧಾತು. ಈ A ಮತ್ತು C ಅನ್ನ ಕೂಡಿ 2ರಿಂದ ಭಾಗಿಸಿದಾಗ ನಮಗೆ ಮಧ್ಯಮ ಧಾತುವಿನ ಪರಮಾಣು ರಾಶಿ ದೊರೆಯುತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಹೋದ್ರು, ದೋಬರೈನರ್ ನಿಯಮವನ್ನ ರೂಪಿಸಿದ್ರು, ವರ್ಗೀಕರಣವನ್ನ ಮಾಡ್ತಾ ಹೋದ್ರು. ಆದ್ರೆ ಈ ಒಂದು ವರ್ಗೀಕರಣ ಏನಾಯ್ತಪ್ಪ ಅಂದ್ರೆ ಕೇವಲ 3 ಗುಂಪುಗಳಿಗೆ ಮಾತ್ರ ಸೀಮಿತ ಆಯ್ತು. ಮೊದಲನೇದು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಎರಡನೇದಾಗಿ ಯಾವ್ದಪ್ಪ ಅಂತ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಮತ್ತೊಂದು ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ ಮತ್ತು ಬೇರಿಯಂ. ಈ 3 ಗುಂಪುಗಳಿಗೆ ಮಾತ್ರ ಇದು ಸೀಮಿತ ಆಗಿದ್ರಿಂದ ವರ್ಗೀಕರಣವನ್ನು ಮಾಡೋದಕ್ಕೆ ಇದು ಅಸಾಧ್ಯವಾಯಿತು. ಹಾಗಾಗಿ ಈ ನಿಯಮ ಮೊದಲನೇದು ಏನ್ ಹೇಳುತ್ತೆ, 3 ಧಾತುಗಳನ್ನ ಅಂದ್ರೆ ಸದೃಶ ತ್ರಯಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಥವಾ ಬರೆದಾಗ ಅವುಗಳಲ್ಲಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಾಸರಿಯಾಗಿರುತ್ತದೆ ಅನ್ನುವಂಥದ್ದು ದೋಬರೈನರ್ ಅವರ ನಿಯಮ. ಎರಡನೇದಾಗಿ ಮಕ್ಕಳೇ, ನಾವು ಇಲ್ಲಿವರೆಗೂ ನೋಡಿದಂತದ್ದು ದೋಬರೈನರ್ ತ್ರಿವಳಿಗಳ ನಿಯಮ ಮತ್ತು ಆ ನಿಯಮ ಉಲ್ಲಂಘಿಸಲ್ಪಟ್ಟಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ನಾವೀಗ ನೋಡಿದ್ವಿ. ತದನಂತರದಲ್ಲಿ 1866ರಲ್ಲಿ ಜಾನ್ ನ್ಯೂಲ್ಯಾಂಡ್ಸ್ ಅನ್ನುವಂತಹ ವಿಜ್ಞಾನಿ ಏನ್ ಮಾಡ್ತಾರೆ, ಪರಮಾಣುಗಳನ್ನ ಅಂದ್ರೆ ಧಾತುಗಳನ್ನ ವರ್ಗೀಕರಣವನ್ನ ಮಾಡ್ತಾ ಹೋಗ್ತಾರೆ. ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನ ಜೋಡಿಸ್ತಾರೆ.
ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂಗೀತದ ಸ್ವರಗಳಿದಾವಲ್ವ, ಸ ರಿ ಗ ಮ ಪ ದ ನಿ, ಅವುಗಳಿಗೆ ಇದನ್ನ ಹೋಲಿಕೆಯನ್ನ ಮಾಡ್ತಾರೆ. ಇದರ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾರೆ, ಒಂದು ನಿಯಮವನ್ನ ಹೇಳ್ತಾರೆ. ಆ ನಿಯಮ ಏನಿರುತ್ತಪ್ಪ ಅಂತ ಅಂದ್ರೆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನ ಜೋಡಿಸಿದಾಗ ಪ್ರತಿ 8ನೇ ಧಾತುವು ಮೊದಲನೇ ಧಾತುವನ್ನ ಹೋಲುತ್ತದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ಇದನ್ನ ನ್ಯೂಲ್ಯಾಂಡ್ಸ್ ಅವರು ಪ್ರತಿಪಾದಿಸಿದ್ದರಿಂದ ನ್ಯೂಲ್ಯಾಂಡರ ಅಷ್ಟಕ ನಿಯಮ ಅಂತ ಹೇಳಿ ಕರೀತಾರೆ. ನ್ಯೂಲ್ಯಾಂಡ್ ಪ್ರತಿಪಾದಿಸಿದ ನಿಯಮ ಯಾವಪ್ಪ ಅಂತಂದ್ರೆ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನ ಜೋಡಿಸಿದಾಗ ಪ್ರತಿ 8ನೇ ಧಾತುವು ಮೊದಲನೇ ಧಾತುವನ್ನ ಹೋಲುತ್ತದೆ. ಆದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ನಿಯಮ ಕೇವಲ ಕ್ಯಾಲ್ಸಿಯಂ ವರೆಗೆ ಮಾತ್ರ ಸಾಧ್ಯ ಆಗುತ್ತೆ. ನಂತರದಲ್ಲಿ ಅದನ್ನ ಜೋಡಿಸೋದು ಕಷ್ಟ ಆಗುತ್ತೆ. ಅಂದ್ರೆ ಒಂದೇ ರೀತಿಯ ಗುಣಗಳ ಹೋಲಿಕೆಯಲ್ಲಿ ಕಂಡು ಬರುವುದಿಲ್ಲ. ಮತ್ತು ಇನ್ನೂ ಒಂದು ಏನಾಗುತ್ತಪ್ಪ ಅಲ್ಲಿ ಅಂತ ಅಂದ್ರೆ 56 ಧಾತುಗಳು ಮಾತ್ರ ನಿಸರ್ಗದಲ್ಲಿ ಆ ಸಮಯದಲ್ಲಿ ದೊರೆತಾ ಇದ್ದಂಥದ್ದು. ಮತ್ತು ಇವರು ಇನ್ನೂ ಒಂದು ಏನ್ ಹೇಳ್ತಾರೆ ಅಂತಂದ್ರೆ ಮುಂದೆ ಯಾವುದೇ ರೀತಿಯಾದಂತಹ ಧಾತುಗಳ ಆವಿಷ್ಕಾರ ಆಗೋದಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ವರ್ಗೀಕರಣ ಏನಾಯ್ತು, ಅಸಿಂಧುವಾಯಿತು. ನಿಯಮ ನಿಯಮಕ್ಕೆ ಇದ್ದಂತಹ ಇತಿಮಿತಿಗಳೇನಪ್ಪ ಅಂತ ಅಂದ್ರೆ ಅಲ್ಲಿ ಮೊದಲನೇದಾಗಿ ಪ್ರತಿ 8ನೇ ಧಾತು 1ನೇ ಧಾತುವಿನ ಗುಣವನ್ನ ಹೋಲುತ್ತೆ ಅಂತ ಹೇಳ್ತಾ ಇದ್ವಿ. ಆದ್ರೆ ಪ್ರತಿ 8ನೇ ಧಾತುವಿನ ಗುಣಗಳು ಎಲ್ಲಿವರೆಗೆ ಹೊಂದುತ್ತಾ ಇದ್ವಪ್ಪ ಅಂದ್ರೆ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅಲ್ಲಿ ಹೊಂದುತ್ತಾ ಇದ್ದು. ಆದ್ರೆ ಕೇವಲ ಆ ಸಮಯದಲ್ಲಿ ಸಿಗ್ತಾ ಇದ್ದಷ್ಟು 56 ಧಾತುಗಳು ಮಾತ್ರ ನಿಸರ್ಗದಲ್ಲಿ ಲಭ್ಯ ಆಗಿದ್ದು. ಆದ್ರೆ ಮುಂದೆ ಇನ್ಯಾವುದೇ ರೀತಿಯ ಧಾತುಗಳು ಆವಿಷ್ಕಾರ ಆಗಲ್ಲ ಅಂತ ಹೇಳಿ ಅವರು ಊಹಿಸಿದ್ರು. ಅದು ಅವರು ಮಾಡಿದಂತಹ ತಪ್ಪು. ಹಾಗೇನೆ ಅವರು ಆವರ್ತ ಕೋಷ್ಟಕವನ್ನ ಸರಿದೂಗಿಸೋದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದೇ ಜಾಗದಲ್ಲಿ ಈ ಎರಡೆರಡು ಧಾತುಗಳನ್ನ ಜೋಡಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಆವರ್ತ ಕೋಷ್ಟಕ ಏನಾಯ್ತು, ಅವ್ರದ್ದು ಅಸಿಂಧುವಾಯ್ತು. ನಂತರ ಡೋಗರೆನರ್ ಆಯ್ತು, ನ್ಯೂಲ್ಯಾಂಡ್ ಆಯ್ತು. ನಂತರದಲ್ಲಿ ಮೆಂಡೆಲಿಯನ್ ಅವರು ಬರೋದಕ್ಕಿಂತ ಮುಂಚೆ ಹಲವಾರು ಆವಿಷ್ಕಾರಗಳನ್ನ ವಿಜ್ಞಾನಿಗಳು ಮಾಡ್ತಾ ಹೋಗ್ತಾರೆ. ಆದ್ರೆ ಡಿಮಿಟ್ರಿ ಮೆಂಡೆಲಿಯರ್ ಅವರು ಏನಿದ್ದಾರೆ, ಇವರು ಆವರ್ತ ಕೋಷ್ಟಕವನ್ನ ಮೊದಲನೇದಾಗಿ ಏನ್ ಮಾಡ್ತಾರೆ, ಗುಣಗಳ ಆಧಾರದ ಮೇಲೆ ಜೋಡಿಸ್ಕೊಳ್ತಾ ಹೋಗ್ತಾರೆ. ಹೇಗೆ ಅಂಗಡಿಯಲ್ಲಿ ಆ ವಸ್ತುಗಳನ್ನ ಗುಣದ ಆಧಾರದ ಮೇಲೆ ಜೋಡಿಸ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಇವ್ರು ಏನ್ ಮಾಡ್ತಾ ಹೋಗ್ತಾರಪ್ಪ ಅಂತಂದ್ರೆ ಆ ವಸ್ತುಗಳನ್ನ ಜೋಡಿಸ್ತಾ ಹೋಗ್ತಾರೆ. ಧಾತುಗಳನ್ನ ಒಂದೇ ರೀತಿಯ ಗುಣ ಇರುವಂತಹ ಧಾತುವಿನ ಹೆಸರನ್ನ ಒಂದು ಕಾರ್ಡಲ್ಲಿ ಬರೆದು ಅದನ್ನ ಒಂದು ಗೋಡೆಗೆ ಪಿನ್ ಮಾಡ್ತಾರೆ. ಅದ್ರ ಜೊತೆನಲ್ಲಿ ಅದೇ ಗುಣ ಇರುವಂತಹ ಇನ್ನೊಂದು ಧಾತುವನ್ನು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಪಿನ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಗುಣದ ಆಧಾರದ ಮೇಲೆ ಅವರು ಜೋಡಿಸ್ತಾ ಹೋಗ್ತಾರೆ. ನಂತರ ಮುಂದೆ ಆವಿಷ್ಕಾರ ಆಗುವಂತಹ ಧಾತುವಿಗೂ ಕೂಡ ಖಾಲಿ ಜಾಗವನ್ನ ಬಿಡ್ತಾರೆ. ಅವರ ಮುಂದಾಲೋಚನೆ ಅದು. ಮೊದಲು ಅವರು ಏನ್ ಮಾಡಿದ್ರು, ಒಂದೇ ಗುಣ ಇರುವಂತಹ ಧಾತುವಿನ ಗುಣಗಳಿರುವಂತಹ ಧಾತುಗಳನ್ನ ಜೋಡಿಸ್ತಾ ಹೋಗ್ತಾರೆ. ತದನಂತರದಲ್ಲಿ ಮುಂದೆ ಆವಿಷ್ಕಾರ ಆಗುವಂತಹ ಧಾತುಗಳಿಗೂ ಕೂಡ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಖಾಲಿ ಜಾಗವನ್ನ ಬಿಡ್ತಾರೆ. ನಂತರದಲ್ಲಿ ಇನ್ನೂ ಒಂದು ಉತ್ತಮವಾದ ಕೆಲಸ ಏನ್ ಮಾಡ್ತಾರಪ್ಪ ಅಂದ್ರೆ ಆವರ್ತ ಕೋಷ್ಟಕವನ್ನ 2 ರೀತಿಯಲ್ಲಿ ಅವರು ವಿಭಾಗಿಸ್ತಾರೆ. ಒಂದು ಗುಂಪುಗಳು, ಮತ್ತೊಂದು ಅಡ್ಡ ಸಾಲುಗಳು, ಆವರ್ತಗಳು. ಆವರ್ತ ಕೋಷ್ಟಕದ ಕಂಬ ಸಾಲುಗಳನ್ನ ಗುಂಪುಗಳು ಅಂತ ಹೇಳಿ ಕರಿತೀವಿ. ಹಾಗೆ ಆವರ್ತ ಕೋಷ್ಟಕದ ಅಡ್ಡ ಸಾಲುಗಳನ್ನ ಏನಂತ ಕರಿತೀವಿ, ಆವರ್ತಗಳು ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಆವರ್ತ ಆ ಮೊದಲನೇ ಬಂದಿರುತ್ತೆ. ಹಾಗಾಗಿ ಅಡ್ಡ ಸಾಲು ಆವರ್ತ, ಕಂಬ ಸಾಲು ಗುಂಪು. ಇಲ್ಲಿ ಆವರ್ತ ಅಂತಂದ್ರೆ ಅಡ್ಡ ಸಾಲು, ಗುಂಪು ಅಂದ್ರೆ ಕಂಬ ಸಾಲು.
ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಆದ್ರೆ ಇವರು ಮಾಡಿದಂತ ಒಂದು ತಪ್ಪೇನಪ್ಪ ಅಂದ್ರೆ ಪರಮಾಣು ರಾಶಿಯನ್ನ ಆಧಾರವಾಗಿ ಇಟ್ಕೊಂಡ್ರು. ಪರಮಾಣು ರಾಶಿಯನ್ನ ಆಧಾರವಾಗಿ ಇಟ್ಕೊಳ್ಳದೆ ಪರಮಾಣು ಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡಿದ್ರೆ ಇವರೇನೆ ಆವರ್ತ ಕೋಷ್ಟಕದ ಒಂದು ನಿರೂಪಕರಾಗಿ ನಿಲ್ತಾ ಇದ್ರು. ಆದ್ರೂ ಕೂಡ ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಅಂತಲೂ ಕೂಡ ನಾವು ಇವ್ರನ್ನ ಕರೀತೀವಿ. ಯಾರನ್ನ? ಡಿಮಿಟ್ರಿ ಮೆಂಡೆಲಿವ್ ಅವರನ್ನ. ಅಂದ್ರೆ ಈ ಮೆಂಡೆಲಿವ್ ಅವರು ಏನಿದ್ದಾರೆ ಇವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿನೇ ಯಾರು? ಹೆನ್ರಿ ಮೋಸ್ಲೆ ಅವರು ಆವರ್ತ ಕೋಷ್ಟಕವನ್ನ ರೂಪಿಸ್ತಾರೆ. ಮೊದಲನೇದಾಗಿ ನಾವು ನೋಡ್ಬೇಕಾಗಿರೋದೇನು? ಮೆಂಡೆಲಿವ್ ಅವರು ಆವರ್ತ ಕೋಷ್ಟಕವನ್ನ ಅಡ್ಡಸಾಲು ಮತ್ತು ಕಂಬ ಸಾಲುಗಳಾಗಿ ವಿಭಾಗ ಮಾಡ್ತಾರೆ. ಎರಡನೆಯದಾಗಿ ಆವಿಷ್ಕಾರವಾಗದೇ ಇರುವಂತಹ ಧಾತುಗಳಿಗೆ ಖಾಲಿ ಜಾಗಗಳನ್ನ ಬಿಡ್ತಾ ಹೋಗ್ತಾರೆ. ಇವ್ರ ನಿಯಮ ಏನ್ ಹೇಳುತ್ತೆ? ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ನಂತರ ಇವರು ಪರಮಾಣು ರಾಶಿಯನ್ನ ಆಧಾರವಾಗಿಟ್ಕೊಂಡ್ರೆ ಏನಾಗುತ್ತೆ? ಪರಮಾಣು ರಾಶಿಯನ್ನ ಆಧಾರವಾಗಿ ಇಟ್ಕೊಂಡ್ರೆ ಸಮಸ್ಥಾನಿಗಳು ಬರ್ತವೆ. ಸಮಸ್ಥಾನಿಗಳು ಅಂತಂದ್ರೆ ಏನು? ಪರಮಾಣು ಸಂಖ್ಯೆ ಒಂದೇ ಇರುತ್ತೆ, ಆದ್ರೆ ರಾಶಿ ಸಂಖ್ಯೆ ಮಾತ್ರ ಏನಾಗ್ತಿರುತ್ತೆ? ಬೇರೆ ಬೇರೆ ಆಗ್ತಿರುತ್ತೆ. ಉದಾಹರಣೆ, ಹೈಡ್ರೋಜನ್ನಿನ ಸಮಸ್ಥಾನಿ. ಹೈಡ್ರೋಜನ್ನಿನ ಸಮಸ್ಥಾನಿಗಳು ಮೂರಿದಾವೆ: ಪ್ರೋಟಿಯಂ, ಡ್ಯೂಟೇರಿಯಂ, ಈ ತರ. ಈಗ ಇಲ್ಲಿ ಪರಮಾಣು ರಾಶಿಯನ್ನು ನಾವು ಆಧಾರವಾಗಿ ಇಟ್ಕೊಂಡ್ರೆ ಹೈಡ್ರೋಜನ್ ಒಂದಕ್ಕೇನೆ ನಾವು 3 ಸ್ಥಾನವನ್ನ ಕೊಡ್ಬೇಕಾಗುತ್ತೆ. ಹಾಗೇನೆ ಕಾರ್ಬನ್ ಬರುತ್ತೆ, ಕಾರ್ಬನ್ಗೂ ಕೂಡ ನಾವೇನ್ ಮಾಡ್ಬೇಕು? 3 ಸ್ಥಾನವನ್ನ ಕೊಡ್ಬೇಕು. ಹಾಗೇನೆ ಕ್ಲೋರಿನ್ ಬರುತ್ತೆ, ಯುರೇನಿಯಂ ಬರುತ್ತೆ. ಈ ರೀತಿ ನೋಡ್ತಾ ಹೋಗ್ಬೇಕಾಗುತ್ತೆ. ಆ ಸ್ಥಾನವನ್ನ ಕೊಡ್ತಾ ಹೋದಾಗ ಆವರ್ತ ಕೋಷ್ಟಕ ತುಂಬಾನೇ ದೊಡ್ಡದಾಗುತ್ತೆ. ಆ ಆವರ್ತ ಕೋಷ್ಟಕ ತುಂಬಾ ದೊಡ್ಡದಾದಾಗ ನಮಗೆ ಅದನ್ನ ಓದ್ಕೊಳ್ಳೋದಕ್ಕೆ, ಸುಲಭವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಂತರ ಹೆನ್ರಿ ಮೋಸ್ಲೆ 1913ರಲ್ಲಿ ಧಾತುವಿನ ಪರಮಾಣು ಸಂಖ್ಯೆಯು ಅದರ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇವರು ಮಾಡಿದ ಒಂದು ಸಣ್ಣ ತಪ್ಪೇನಪ್ಪ ಅಂದ್ರೆ ಪರಮಾಣು ರಾಶಿಯನ್ನ ಆಧಾರವಾಗಿಟ್ಕೊಂಡು, ಆದ್ರೆ ಅವ್ರು ಏನ್ ಮಾಡಿದ್ರು? ಆ ತಪ್ಪನ್ನ ಸರಿ ಮಾಡಿ ರಾಶಿಗಿಂತ ಸಂಖ್ಯೆ ಉತ್ತಮ ಅಂತ ಹೇಳಿ ಪರಮಾಣು ಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡ್ರು. ಅರ್ಥ ಆಗ್ತಿದೆ ಅಲ್ವಾ ಇವಾಗ ಹೇಳ್ತಾ ಇರೋದು? ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆ ಮೆಂಡೆಲಿವ್ ನಿಯಮ. ಮೋಸ್ಲೆ ನಿಯಮ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇದು ಅವರ ನಿಯಮ. ಅವರ ನಿಯಮದ ಪ್ರಕಾರ ಆವರ್ತ ಕೋಷ್ಟಕ ರೂಪಿತ ಆಯಿತು. ಈ ಒಂದು ಆವರ್ತ ಕೋಷ್ಟಕ ಈ ರೀತಿಯಲ್ಲಿ ಇದೆ. ಒಟ್ಟು 118 ಧಾತುಗಳು ಇದೆ. ಈ 118 ಧಾತುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ? ವಿಭಾಗವನ್ನ ಮಾಡ್ತಾರೆ. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್. ಅಂದ್ರೆ ಮೊದಲ 2 ಗುಂಪುಗಳು ಏನಿವೆ ಕಂಬಸಾಲು, ಇವುಗಳನ್ನ ಎಸ್ ಬ್ಲಾಕ್ ಧಾತುಗಳು ಅಂತ ಕರಿತೀವಿ. ಹಾಗೇನೆ ನಂತರ ಇರುವಂತಹ ಕೊನೆಯಲ್ಲಿ ಆವರ್ತ ಕೋಷ್ಟಕ ಕೊನೆಯಲ್ಲಿ ಇರುವಂತಹ ಧಾತುಗಳು ಏನಿವೆ ಅವುಗಳನ್ನ ಪಿ ಬ್ಲಾಕ್ ಧಾತುಗಳು ಅಂತ ಕರಿತೀವಿ. ಹಾಗೆ ಮಧ್ಯದಲ್ಲಿ ಇರುವಂತಹ ಧಾತುಗಳು ಏನಿವೆ ಅವುಗಳನ್ನ ಡಿ ಬ್ಲಾಕ್ ಅಂತೀವಿ. ಹಾಗೆ ಇವನ್ನ ಎಫ್ ಬ್ಲಾಕ್ ಧಾತುಗಳು ಅಂತ ಹೇಳಿ ಕರಿತೀವಿ. ಇವಾಗ ಒಂದೊಂದೇ ನೋಡ್ತಾ ಹೋಗೋದಾದ್ರೆ ಅಡ್ಡ ಸಾಲುಗಳು ಎಷ್ಟಿದಾವೆ? ಅಡ್ಡ ಸಾಲುಗಳು ಎಷ್ಟಿದಾವೆ? 1, 2, 3, 4, 5, 6, 7. ಆವರ್ತ ಕೋಷ್ಟಕದ ಅಡ್ಡ ಸಾಲುಗಳನ್ನ ಆವರ್ತ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಆವರ್ತ ಆ ಬರುತ್ತೆ, ಅಡ್ಡ ಸಾಲು ಆ ಬರುತ್ತೆ. ಹಾಗಾಗಿ ಆವರ್ತ ಅಂತ ತಕ್ಷಣ ಅಡ್ಡ ಸಾಲು. ಕಂಬ ಸಾಲುಗಳು ಎಷ್ಟಿದಾವೆ? ಹಾಗಾದ್ರೆ ಕಂಬ ಸಾಲುಗಳು 18 ಇದಾವೆ. ಮಕ್ಕಳೇ, ನಾವು ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ನೆನ್ಪಿಟ್ಕೊಂಡು ಬರೆಯುವಂತದ್ದೇನಪ್ಪ ಅಂತಂದ್ರೆ ಆವರ್ತ ಕೋಷ್ಟಕದಲ್ಲಿ ಆವರ್ತಗಳ ಸಂಖ್ಯೆ ಎಷ್ಟು, ಗುಂಪುಗಳ ಸಂಖ್ಯೆ ಎಷ್ಟು. ಆವರ್ತ ಅಂದ್ರೆ ಅಡ್ಡ ಸಾಲು, ಅಡ್ಡ ಸಾಲುಗಳು ಏನಿವೆ? ಕಂಬ ಸಾಲುಗಳು 18 ಇವೆ. ಮೊದಲನೇ ಗುಂಪಿನಲ್ಲಿ ಇರುವಂತಹ ಎಸ್ ಬ್ಲಾಕ್ ಧಾತುಗಳನ್ನ
ಎ 2 ಎ. ಮೊದಲನೇ ಸಾಲಿನಲ್ಲಿ ಇರುವಂತಹ ಧಾತುಗಳನ್ನ 1s 1 ಇಂದ ಅಂತ್ಯ ಆಗುತ್ತೆ. ಅಂದ್ರೆ ಈ ಮೊದಲ ಒಂದು ಲೈನ್ ಏನಿದೆ ಇದು 1s 1 ಇಂದ ಅಂತ್ಯ ಆಗುತ್ತೆ. ಹಾಗೆ ಇದು 1s 2 ಇಂದ ಅಂತ್ಯ ಆಗುತ್ತೆ. ಅವುಗಳಿಗೆ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬರೆದಾಗ ಅವುಗಳು ಅಂತ್ಯ ಆಗುವಂತದ್ದು 1s 1 ಇಂದ ಮತ್ತು 1s 2 ಇಂದ. ಹಾಗೆಯೇ ಈ ಮೊದಲನೇ ಕಂಬಸಾಲ ಏನಿದೆ ಇವುಗಳನ್ನ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಕ್ಷಾರ ಲೋಹಗಳು. ಯಾಕೆ ನಾವು ಕರಿತೀವಿ? ಇವು ಬೇರೆ ವರ್ತಿಸ್ಬಿಟ್ಟು ಅಂದ್ರೆ ನೀರಿನ ಜೊತೆ ವರ್ತಿಸಿ ಇಲ್ಲಿರ್ತಕ್ಕಂತಹ ಧಾತುಗಳೇನಿವೆ ಇವು ನೀರಿನ ಜೊತೆ ವರ್ತಿಸಿ ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡ್ತವೆ. ಹಾಗಾಗಿ ನಾವೇನಂತ ಕರಿತೀವಿ? ಇವುಗಳನ್ನ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರೀತೇವೆ. ಇಟ್ ರಿಯಾಕ್ಟ್ಸ್ ವಿತ್ ವಾಟರ್. ಹಾಗಾಗಿ ಇದು ವಾಟರ್ ಜೊತೆ ವರ್ತಿಸ್ಬಿಟ್ಟು ಹೈಡ್ರಾಕ್ಸೈಡ್ ಅನ್ನ ಉಂಟು ಮಾಡುತ್ತೆ. ಹಾಗೆಯೇ ಈ ಎರಡನೇ ಗುಂಪಿನ ಧಾತುಗಳೇನಿವೆ ಇವುಗಳನ್ನ ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇದು ಸಿಗುವಾಗಲೇ ಹೈಡ್ರಾಕ್ಸೈಡ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಹಾಗಾಗಿ ಇದನ್ನ ಆಲ್ಕಲಿ ಅರ್ತ್ ಮೆಟಲ್ ಅಂತ ಹೇಳಿ ಕರಿತೇವೆ. ಇವಾಗ ಮೊದಲು ನಿಮಗೆ ಗೊತ್ತಾಯ್ತು ಇದನ್ನ ಆಲ್ಕಲಿ ಮೆಟಲ್ಸ್ ಅಂತೀವಿ, ಇದನ್ನ ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ನಾವು ನೋಡೋದಾದ್ರೆ ಎರಡನೇದು ಪಿ ಬ್ಲಾಕ್ ಧಾತುಗಳು. ಈ ಪಿ ಬ್ಲಾಕ್ ಧಾತುಗಳೇನಿದ್ದಾವೆ ಇವುಗಳಲ್ಲಿ ಕೊನೆಯದು 18ನೇ ಗುಂಪಿನ ಧಾತುಗಳೇನಿವೆ ಇವುಗಳನ್ನ ಜಡಾನಿಲಗಳು ಅಂತ ಕರಿತೀವಿ. ಹಾಗೂ 0ನೇ ಗುಂಪಿನ ಧಾತುಗಳು ಅಂತ ಕರಿತೀವಿ. ಅಷ್ಟಕ ರಚನೆ ಹೊಂದಿರುವ ಧಾತುಗಳು ಅಂತಾನೂ ಕೂಡ ಕರಿತೀವಿ. ಏನ್ ಇಷ್ಟೊಂದು ಹೆಸರನ್ನ ಕರಿತೀವಲ್ಲ ಇದಕ್ಕೆ? ಹೌದು, ಅಷ್ಟೊಂದು ವಿಶೇಷವಾದ ಗುಣಗಳನ್ನ ಇವು ಹೊಂದಿವೆ. ಹಾಗಾಗಿ ನಾವು ಅಷ್ಟೊಂದೆಲ್ಲ ಹೆಸರುಗಳನ್ನ ಕರಿತೀವಿ. ಹಾಗಾದ್ರೆ ಮೊದಲನೇದು 0 ಅಂತ ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ. 0 ಅಂದ್ರೆ ಏನು? ಈ ಧಾತುಗಳು ಅಂದ್ರೆ ಈ ಗುಂಪಿನಲ್ಲಿ ಬರುವಂತಹ ಧಾತುಗಳ ವೇಲೆನ್ಸಿ 0 ಆಗಿರುತ್ತೆ. ಹಾಗಾಗಿ 0ನೇ ವರ್ಗದ ಧಾತುಗಳು. ಎರಡನೇದು ಅಷ್ಟಕ ರಚನೆ ಹೊಂದಿರುವ ಧಾತುಗಳು. ಅಂದ್ರೆ ಇವುಗಳ ಹೊರ ಕವಚದಲ್ಲಿ ಎಲೆಕ್ಟ್ರಾನ್ ವಿನ್ಯಾಸವನ್ನ ಬಂದಾಗ ಹೊರ ಕವಚದಲ್ಲಿ ಏನಾಗಿರುತ್ತೆ? ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳು ಭರ್ತಿಯಾಗಿರ್ತವೆ. ಎಷ್ಟು ಎಲೆಕ್ಟ್ರಾನ್? 8 ಎಲೆಕ್ಟ್ರಾನ್ಗಳಿಂದ ಇದು ಭರ್ತಿಯಾಗಿರುತ್ತೆ. ಹಾಗಾಗಿ ಇದನ್ನ ಅಷ್ಟಕ ರಚನೆ ಹೊಂದಿರುವ ಧಾತುಗಳು ಅಂತ ಹೇಳಿ ಕರಿತೀವಿ. ಹಾಗೆ ಇನ್ನೂ ಒಂದು ಹೆಸರಿದೆ ಇದಕ್ಕೆ, ಏನೋ ಜಡ ಅನಿಲಗಳು. ಜಡ ಅನಿಲಗಳು ಅಂತ ಯಾವ್ಯಾವ ಕರಿತೀವಿ? ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಇವನ್ನ ಏನಂತ ಕರಿತೀವಿ? ಜಡ ಅನಿಲಗಳು. ಏನ್ ಜಡ ಅಂದ್ರೆ? ಕಲ್ಲ. ಜಡ ಅಂದ್ರೆ ಕಲ್ಲಲ್ಲ, ಅದೇನೋ ಈ ಧಾತುಗಳು ಬೇರೆ ಧಾತುಗಳೊಂದಿಗೆ ರಾಸಾಯನಿಕ ಬಂಧವನ್ನ ಉಂಟು ಮಾಡುವುದಿಲ್ಲ. ಕಾರಣ ಏನು? ಅವುಗಳ ಅಷ್ಟಕ ರಚನೆಯನ್ನು ಹೊಂದಿವೆ. ತನ್ನಲ್ಲೇನೆ ಆಲ್ರೆಡಿ ಎಲ್ಲಾ ಎಲೆಕ್ಟ್ರಾನ್ಗಳನ್ನ ಇಟ್ಟಿಟ್ಕೊಂಡ್ಬಿಟ್ಟಿದೆ. ನನ್ನಲ್ಲಿ ಏನಾದ್ರೂ ಕೊರತೆ ಇದ್ರೆ, ಕಡಿಮೆ ಇದ್ರೆ ಎಲೆಕ್ಟ್ರಾನ್ ನನ್ನ ಜೊತೆ ತಗೊಂಡು ನನ್ನ ಬಂಧವನ್ನ ಉಂಟು ಮಾಡ್ಕೊಂತೀನಿ. ಆದ್ರೆ ನನ್ನ ಹತ್ರ ಕಂಪ್ಲೀಟ್ ಫುಲ್ ಆಗಿದೆ ಅಂದ್ರೆ ನನಗೆ ಬೇರೆ ಸಹಾಯ ಬೇಡ. ಆ ರೀತಿ ಇರುವಂತಹ ಧಾತುಗಳು ಇವು. ಅಂದ್ರೆ ನನಗೆ ಬೇರೆ ಯಾವ ಧಾತುವಿನ ಸಹಾಯ ಬೇಡ, ನನಗೆ ಆಲ್ರೆಡಿ ಎಲ್ಲಾ ಎಲೆಕ್ಟ್ರಾನ್ಗಳು ಇವೆ. ಹಾಗಾಗಿ ನೀವು ಬೇರೆ ಧಾತುಗಳ ಜೊತೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಬಂಧವನ್ನ ಉಂಟು ಮಾಡುವುದಿಲ್ಲ. ಹಾಗಾಗಿ ಇವುಗಳನ್ನ ಜಡ ಅನಿಲಗಳು ಅಂತ ಹೇಳಿ ಕರಿತೀವಿ. ಇವಾಗ 18ನೇ ವರ್ಗದ ಧಾತುಗಳನ್ನ ನಾವು ಕರಿತೀವಿ. 0ನೇ ಗುಂಪಿನ ಧಾತುಗಳು, ಅಷ್ಟಕ ರಚನೆ ಹೊಂದಿರುವ ಧಾತುಗಳು ಹಾಗೂ ಇನ್ನೊಂದೇನು? ಜಡ ಅನಿಲಗಳು. ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. 18ನೇ ಗುಂಪಿನ ಧಾತುಗಳನ್ನು 0ನೇ ವರ್ಗದ ಧಾತುಗಳು ಎಂದು ಕರೆಯಲು ಕಾರಣವೇನು? ಅಥವಾ 18ನೇ ವರ್ಗದ ಧಾತುಗಳನ್ನ ಅಷ್ಟಕ ರಚನೆ ಹೊಂದಿರುವ ಧಾತುಗಳು ಎಂದು ಕರೆಯಲು ಕಾರಣವೇನು? ಜಡ ಅನಿಲಗಳು ಎಂದರೆ. ಇದಿಷ್ಟಕ್ಕೂ ನಿಮಗೀಗ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಂತರ ನೋಡೋದಾದ್ರೆ ಡಿ ಬ್ಲಾಕ್ ಧಾತುಗಳು. ಎಲ್ಲಿಂದ? 3ರಿಂದ 12ರವರೆಗೆ ಇರುವಂತಹ ಧಾತುಗಳೆಂದರೆ ಇವುಗಳನ್ನ ಡಿ ಬ್ಲಾಕ್ ಧಾತುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕೊನೆಯಲ್ಲಿ ಇದು ಬಿಟ್ಟು ಇಲ್ಲ ಇದೆ. ಯಾಕೆ ಹೊರಗೈತೆ? ಇದನ್ನ ಎಫ್ ಬ್ಲಾಕ್ ಧಾತು ಅಂತ ಹೇಳಿ
ನಾವು ಹೊಂದಿಕೊಳ್ಳುವುದಿಲ್ಲ. ಅಡ್ಡ ಸಾಲಿನ ಸಾಂದ್ರತೆ ಕಂಬ ಸಾಲಿನ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತೆ. ಆದ ಕಾರಣ ನಾವೇನ್ ಮಾಡ್ತೀವಿ, ಇವುಗಳನ್ನ ಹೊರಗಿಡ್ತೀವಿ. ಈ ಎಫ್ನ ಧಾತುಗಳನ್ನ ಮತ್ತೆ ಏನ್ ಮಾಡ್ತೀವಿ, ಎರಡು ಭಾಗ ಮಾಡ್ತೀವಿ. ಏನ್ ಎರಡು ಭಾಗ ಅಂತ ಅಂದ್ರೆ ಲ್ಯಾಂಥನಾಯ್ಡ್ಗಳು ಮತ್ತು ಆಕ್ಟಿನಾಯ್ಡ್ಗಳು ಅಂತ ಹೇಳಿ ಕರಿತೀವಿ. ಲ್ಯಾಂಥನಾಯ್ಡ್ ಅಂತ ಅಂದ್ರೆ ಲ್ಯಾಂಥನಮ್ ಇಂದ ಹಿಡಿದು ಲುಟೀಷಿಯಂ ವರೆಗಿನ ಧಾತುಗಳನ್ನ ಲ್ಯಾಂಥನಾಯ್ಡ್ಗಳು ಅಂತ ಕರಿತೀವಿ. ನಂತರ ಆಕ್ಟಿನಮ್ ಇಂದ ಹಿಡಿದು ಲಾರೆನ್ಷಿಯಂ ವರೆಗಿನ ಧಾತುಗಳನ್ನ ಆಕ್ಟಿನಾಯ್ಡ್ಗಳು ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಆವರ್ತ ಕೋಷ್ಟಕವನ್ನ ವಿಭಾಗ ಮಾಡ್ತೀವಿ. ಲೋಹಗಳು, ಅಲೋಹಗಳು ಮತ್ತು ಲೋಹಾಪಗಳು ಅಂತ ಹೇಳಿ ತೋರಿಸ್ತೀವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಯಾವ್ಯಾವ ಕಲರ್ ಇರುವಂತವು ಯಾವ್ಯಾವ್ದು ಅನ್ನುವಂಥದ್ದು ಇಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ. ಇಲ್ಲಿವರೆಗೂ ನಾವು ನೋಡಿರುವಂತದ್ದು ಏನಪ್ಪಾ ಅಂತಂದ್ರೆ, ಮೊದಲನೇದು ಆವರ್ತ ಕೋಷ್ಟಕದಲ್ಲಿ ಅಂದ್ರೆ ಧಾತುಗಳ ವರ್ಗೀಕರಣ ಮಾಡೋದಕ್ಕೆ ಆರಂಭಿಕ ಪ್ರಯತ್ನಗಳ ಮಾಡಿದ್ದು. ಮೊದಲನೇದು ದೋಬರೈನರ್ ನಿಯಮ, ಎರಡನೇದು ನ್ಯೂಲ್ಯಾಂಡ್ ನಿಯಮ, ಮೂರನೇದು ಮೆಂಡೆಲಿರವರ ಆವರ್ತ ಕೋಷ್ಟಕದ ನಿಯಮ, ನಂತರ ಆಧುನಿಕ ಆವರ್ತ ಕೋಷ್ಟಕದ ನಿಯಮ. ಒಂದೊಂದನ್ನೇ ಒಂದ್ಸಲ ನೋಡ್ಕೊಂತ ಹೋಗೋಣ. ಮೊದಲನೇದು ದೋಬರೈನರ್ ನಿಯಮ. ದೋಬರೈನರ್ ತ್ರಿವಳಿಗಳ ನಿಯಮ. ತ್ರಿವಳಿ ಅಂದ್ರೆ ಎಷ್ಟು? ಮೂರು ಸದೃಶ ತ್ರಯಗಳ ಪೈಕಿ ಮಧ್ಯಮ ಧಾತುವಿನ ಪರಮಾಣು ರಾಶಿಯು ಇದೇ ಗುಂಪಿನಲ್ಲಿ ಇರುವಂತಹ ಪರಮಾಣು ರಾಶಿಗೆ ಸರಿಸುಮಾರು ಸರಾಸರಿ ಆಗಿರುತ್ತದೆ. ಎರಡನೇ ನಿಯಮ ಅಷ್ಟಕ ನಿಯಮ. ಅಷ್ಟಕ ನಿಯಮ ಏನ್ ಹೇಳುತ್ತೆ? ಧಾತುಗಳನ್ನ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋದಾಗ ಪ್ರತಿ 8ನೇ ಧಾತುವು ಮೊದಲನೇ ಧಾತುವನ್ನ ಹೋಲುತ್ತೆ. ಮೂರನೇದೇನು? ಮೆಂಡೆಲಿ ನಿಯಮ. ಮೆಂಡೆಲಿ ನಿಯಮ ಅಂತಂದ್ರೆ ಏನು? ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಹಾಗೇನೆ ಆಧುನಿಕ ಆವರ್ತ ಕೋಷ್ಟಕ ನಿಯಮ ಅಂತಂದ್ರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಇವಿಷ್ಟು ಕೂಡ ನಿಯಮಗಳು. ಈ ನಿಯಮಗಳು ತುಂಬಾನೇ ಮುಖ್ಯವಾದಂತಹವುಗಳು. ಯಾವುದಕ್ಕೆ? ಪರೀಕ್ಷಾ ದೃಷ್ಟಿಯಿಂದ ಈ ನಿಯಮಗಳು ತುಂಬಾನೇ ಮುಖ್ಯವಾಗಿರುವಂತದ್ದು. ಆವರ್ತ ಕೋಷ್ಟಕದ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರೆ ನಾವು ಡಿಮಿಟ್ರಿ ಮೆಂಡೆಲಿಯವ್ ಅವರನ್ನ ನಾವು ಕರಿತೇವೆ. ನಂತರದಲ್ಲಿ ನಾವು ನೋಡೋದಾದ್ರೆ ಆವರ್ತ ಕೋಷ್ಟಕದ ಪ್ರವೃತ್ತಿಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ವೇಲೆನ್ಸಿ, ಎರಡನೇದು ಪರಮಾಣು ಗಾತ್ರ ಹಾಗೂ ಮೂರನೇದು ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಮೊದಲನೇದು ಯಾವ್ದಪ್ಪ ಅಂತಂದ್ರೆ ವೇಲೆನ್ಸಿ. ಏನ್ ವೇಲೆನ್ಸಿ ಅಂತಂದ್ರೆ ಕನ್ನಡದಲ್ಲಿ ನಾವು ಅದನ್ನ ಸಂಯೋಗ ಸಾಮರ್ಥ್ಯ ಅಂತ ಹೇಳಿ ಕರಿತೇವೆ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವಂತಹ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಆ ಧಾತುವಿನ ವೇಲೆನ್ಸಿಯನ್ನ ನಿರ್ಧರಿಸುತ್ತವೆ.
1s2 2s2 2p6 6 2 3s1. ಹೊರಗಿನ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತವೋ ಅಷ್ಟು ಎಲೆಕ್ಟ್ರಾನ್ಗಳನ್ನು ನಾವು ಕರಿತೀವಿ ವೇಲೆನ್ಸಿ. ಈಗ ಹೊರಗಿನ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ, ಅದರ ವೇಲೆನ್ಸಿ ಒಂದಾಗುತ್ತೆ. ನಂತರ ಅದೇ ರೀತಿ ಕ್ಲೋರಿನ್ ಅನ್ನು ನೋಡೋದಾದ್ರೆ ಕ್ಲೋರಿನ್ ಪರಮಾಣು ಸಂಖ್ಯೆ 17. 1s2 2s2 2p6 3s2 3p5. ಹೊರಗಿನ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿವೆ, ಹಾಗಾಗಿ ಅದರ ವೇಲೆನ್ಸಿ 7 ಆಗುತ್ತೆ. ಆದ್ರೆ ಇದು ಸ್ಥಿರತೆಯನ್ನು ಪಡಿಬೇಕು ಅಂತಂದ್ರೆ ಅದಕ್ಕೆ ಇನ್ನು ಒಂದು ಎಲೆಕ್ಟ್ರಾನ್ನ ಅವಶ್ಯಕತೆ ಇದೆ. ಹಾಗೆ ಈ ಸೋಡಿಯಂ ಸ್ಥಿರತೆಯನ್ನು ಪಡಿಬೇಕು ಅಂತಂದ್ರೆ ಇನ್ನು ಒಂದು ಎಲೆಕ್ಟ್ರಾನ್ ಬಿಡ್ಕೊಳ್ಬೇಕು ಅಥವಾ 7 ಎಲೆಕ್ಟ್ರಾನ್ಗಳನ್ನ ಪಡಿಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 7 ಎಲೆಕ್ಟ್ರಾನ್ ಪಡೆಯೋದಕ್ಕೆ ಹೆಚ್ಚಿನ ಒಂದು ಶಕ್ತಿ ಬೇಕಾಗುತ್ತೆ. ಹಾಗಾಗಿ ಇದು ಒಂದು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೆ. ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಸೋಡಿಯಂ ಪ್ಲಸ್ ಆಗುತ್ತೆ. ದಾನ ಮಾಡೋದಕ್ಕೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಇಲ್ಲಿ ಆ ಒಂದು ಎಲೆಕ್ಟ್ರಾನ್ ನ ಪಡ್ಕೊಂಡು ಸ್ಥಿರತೆಯನ್ನು ಹೊಂದೋದ್ರಿಂದ ಇದು ಕ್ಲೋರಿನ್ ಮೈನಸ್ ಆಗುತ್ತೆ. ಹಾಗಾಗಿ ಇದರ ವೇಲೆನ್ಸಿ ಎಷ್ಟಾಗುತ್ತೆ 1 ಆಗುತ್ತೆ. ಸೋಡಿಯಂನ ವೇಲೆನ್ಸಿ ಗೊತ್ತಾಯ್ತು, ಕ್ಲೋರಿನ್ ವೇಲೆನ್ಸಿ ಗೊತ್ತಾಯ್ತು. ಹಾಗೆ ಹೀಲಿಯಂ ಮತ್ತು ನಿಯಾನ್
ನಿಮಗೆ ಲಿಥಿಯಂ ಇದು 2 ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ಬರ್ತಿದ್ವಿ, ಇನ್ನು ಉಳಿದ 1 ಎಲೆಕ್ಟ್ರಾನ್ ನೀವು ತೋರಿಸ್ತಿದ್ದೀವಿ. ಈ ರೀತಿ ಕವಚಗಳು ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಸೋಡಿಯಂ ಇಲ್ಲಿನ ಕವಚಗಳು ಸೇರ್ಕೊಳ್ಳುತ್ತೆ. ಇದೇನಾಯ್ತು? ದೊಡ್ಡ ಆಗ್ತಾ ಹೋಯಿತು. ಈ ರೀತಿಯಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಎಲೆಕ್ಟ್ರಾನ್ಗಳನ್ನ ಸೇರಿಸ್ತಾ ಹೋಗೋದಕ್ಕೆ ಪರಮಾಣು ಗಾತ್ರ ಕಮ್ಮಿ ಆಗುತ್ತೆ. ಹಾಗೇನೆ ಅಲ್ಲಿ ಕವಚಗಳು ಸೇರ್ಕೊಳ್ಳೋದ್ರಿಂದ ಪರಮಾಣು ಗಾತ್ರ ಏನಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ನಂತರದಲ್ಲಿ ನಾವು ನೋಡೋದಾದ್ರೆ ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದಂಗೆ ಕಡಿಮೆ ಆಗುತ್ತೆ ಮತ್ತು ಗುಂಪಿನಲ್ಲಿ ಕೆಳಗೆ ಬಂದಂಗೆಲ್ಲ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ ಅಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದ್ರೆ ಹೆಚ್ಚಾಗುತ್ತೆ, ಕೆಳಗೆ ಬಂದ್ರೆ ಕಡಿಮೆ ಆಗುತ್ತೆ. ಇನ್ನು ಒಂದು ನೋಡೋದಾದ್ರೆ ಅಯಾನೀಕರಣ ಶಕ್ತಿ. ಏನ್ ಅಯಾನೀಕರಣ ಶಕ್ತಿ ಅಂತಂದ್ರೆ ಒಂದು ಧಾತುವಿನ ಸ್ವತಂತ್ರವಾದ ಅಥವಾ ಪ್ರತ್ಯೇಕಗೊಂಡಂತಹ ಪರಮಾಣುವಿನ ಹೊರಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ ಅನ್ನ, ಈ ಹೊರಕಕ್ಷೆಯಲ್ಲಿರುವಂತಹ ಎಲೆಕ್ಟ್ರಾನ್ ಅನ್ನ ತೆಗೆಯೋದಕ್ಕೆ ಬೇಕಾಗಿರುವಂತಹ ಶಕ್ತಿನೇ ಅಯಾನೀಕರಣ ಶಕ್ತಿ. ಈ ಅಯಾನೀಕರಣ ಶಕ್ತಿ ಏನಾಗ್ತಾ ಹೋಗ್ತಂದ್ರೆ ವರ್ಗದಲ್ಲಿ ಕೆಳಗೆ ಬಂದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ. ಮುಂದಕ್ಕೆ ಹೋದಂಗೆಲ್ಲ ಎಡದಿಂದ ಬಲಕ್ಕೆ ಹೋದಂಗೆ ಏನಾಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಇದು ಅಯಾನೀಕರಣ ಶಕ್ತಿ. ನಾವು ಮತ್ತೆ ನೋಡೋದಾದ್ರೆ ಮತ್ತೊಮ್ಮೆ ಇದನ್ನೆಲ್ಲ ಇನ್ನೊಂದ್ಸಲ ನೋಡೋದಾದ್ರೆ ವೇಲೆನ್ಸಿ. ವೇಲೆನ್ಸಿ ಅಂತಂದ್ರೇನು? ಹೊರ ಕವಚದಲ್ಲಿ ಕಂಡುಬರುವಂತಹ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಆ ಧಾತುವಿನ ವೇಲೆನ್ಸಿಯನ್ನ ನಿರ್ಧರಿಸುತ್ತೆ. ಪರಮಾಣುವಿನ ಗಾತ್ರ ಬೀಜ ಕೇಂದ್ರದಿಂದ ಹೊರ ಕವಚದಲ್ಲಿರುವಂತಹ ಅಂತರವೇ ಪರಮಾಣುವಿನ ಗಾತ್ರ. ವರ್ಗದ ಕೆಳಗೆ ಬಂದಂತೆಲ್ಲ ಪರಮಾಣುವಿನ ಗಾತ್ರ ಹೆಚ್ಚಾಗುತ್ತೆ, ಏಕೆಂದರೆ ಕವಚಗಳು ಸೇರಿಕೊಳ್ಳುತ್ತವೆ. ಹಾಗೆ ಎಡದಿಂದ ಬಲಕ್ಕೆ ಸಾಗಿದಂತೆಲ್ಲ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಸೇರ್ಕೊಳ್ಳೋದ್ರಿಂದ ಪರಮಾಣುವಿನ ಗಾತ್ರ ಕಡಿಮೆ ಆಗುತ್ತೆ. ಹಾಗೇನೆ ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋಗ್ತಾ ಇದ್ರೆ ಕಡಿಮೆ ಆಗುತ್ತೆ, ಕೆಳಗೆ ಬಂದಾಗೆಲ್ಲ ಹೆಚ್ಚುತ್ತಾ ಇರುತ್ತೆ. ಅಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದಂಗೆಲ್ಲ ಏನಾಗ್ತಾ ಇರುತ್ತೆ, ಹೆಚ್ಚಾಗುತ್ತೆ, ಕೆಳಗೆ ಹೋದಂಗೆಲ್ಲ ಕಡಿಮೆ ಆಗುತ್ತೆ. ಅಯಾನೀಕರಣ ಶಕ್ತಿ ಒಂದು ಸ್ವತಂತ್ರವಾದಂತಹ ಧಾತುವಿನ ಹೊರ ಕವಚದಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳನ್ನ ತೆಗೆಯೋದಿಕ್ಕೆ ಬೇಕಾಗಿರುವಂತಹ ಶಕ್ತಿಯೇ ಅಯಾನೀಕರಣ ಶಕ್ತಿ. ಈ ಅಯಾನೀಕರಣ ಶಕ್ತಿ ಏನಾಗುತ್ತೆ, ವರ್ಗದಲ್ಲಿ ಕೆಳಗೆ ಬಂದಾಗೆಲ್ಲ ಕಡಿಮೆ ಆಗುತ್ತೆ, ಆವರ್ತದಲ್ಲಿ ಮುಂದೆ ಹೋದಾಗೆಲ್ಲ ಹೆಚ್ಚುತ್ತಾ ಇರುತ್ತೆ. ಇದಿಷ್ಟು ಕೂಡ ಆವರ್ತ ಕೋಷ್ಟಕದ ಪ್ರವೃತ್ತಿಗಳು. ನಂತರ ಈ ಆವರ್ತ ಕೋಷ್ಟಕದ ಪ್ರಯೋಜನ ಏನು? ಆವರ್ತ ಕೋಷ್ಟಕ ಅಂದ್ರೆ ಈ ಇರುವಂತಹ ಚಾರ್ಟ್ ಇದನ್ನ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಉಪಯೋಗ ಇದೆ, ಏನೇನು ಉಪಯೋಗನಪ್ಪ ಅಂತಂದ್ರೆ ಮೊದಲೇ ನಾವೆಲ್ಲರಿಗೂ ಗೊತ್ತಾಗುವಂಥದ್ದು ಸುಲಭವಾಗಿ ಸರಳವಾಗಿ ನಾವು ಅಧ್ಯಯನವನ್ನ ಮಾಡೋದಕ್ಕೆ ಸಾಧ್ಯ ಆಗಿದೆ. ಮೊದಲನೆಯದಾದಂತಹ ಒಂದು ಉಪಯೋಗ ಅಥವಾ ಪ್ರಯೋಜನ ಏನಪ್ಪಾ ಅಂತಂದ್ರೆ ಸುಲಭವಾಗಿ ಅಧ್ಯಯನವನ್ನ ಮಾಡಬಹುದು ಮತ್ತು ಆವಿಷ್ಕಾರಗೊಳ್ಳದ ಧಾತುವಿನ ಪರಮಾಣು ರಾಶಿ, ಗುಣಗಳು ಮತ್ತಿತರ ವಿವರಗಳನ್ನ ಊಹಿಸೋದಕ್ಕೆ ಇದು ಸಾಧ್ಯ ಆಯಿತು. ಮೆಂಡಲಿಯವರ ಕಾಲದಲ್ಲಿಯೇ ಧಾತುಗಳು ಅನೇಕ ಧಾತುಗಳ ಆವಿಷ್ಕಾರವೂ ಕೂಡ ಆಯಿತು. ನಂತರ ಧಾತುಗಳ ಗುಣಗಳು, ಕ್ರಮಬದ್ಧ ಬದಲಾವಣೆಗಳು ಮತ್ತು ಆವರ್ತಕ ಪ್ರವೃತ್ತಿಗಳ ಅರ್ಥೈಸುವಿಕೆಯು ಪರಮಾಣು ವರ್ತನೆಯ ಸ್ಪಷ್ಟವಾದ ತಿಳುವಳಿಕೆ ಮತ್ತು ಸಾಕ್ಷ್ಯಾಧಾರಗಳನ್ನ ನೀಡುತ್ತಾ ಹೋಯಿತು. ಹಾಗೇನೆ ಯಾವ ಪರಮಾಣು ಅಂದ್ರೆ ಯಾವ ಧಾತು ಯಾವ